ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಲಿಂಗಶೆಟ್ಟಿಪುರ ಗ್ರಾಮದ ಬೆಳಕು ಸಂಜೀವಿನಿ ಮಹಿಳಾ ಸಂಘದ ಅಧ್ಯಕ್ಷೆ ರಮ್ಯಾ ಅವರು ತಮ್ಮ ಹುಟ್ಟುಹಬ್ಬವನ್ನು ಮಾನವೀಯ ಸೇವೆಯ ಸಾಮಾಜಿಕ ಕಳಕಳಿಯಿಂದ ತಾಲೂಕಿನ ಮಾನಸ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಆಚರಿಸಿದರು. ಇದಕ್ಕೂ ಮುನ್ನ ರಂಗಸ್ಥಳ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭ ವೃದ್ಧಾಶ್ರಮದ ನಿವಾಸಿಗಳಿಗೆ ಊಟದ ವ್ಯವಸ್ಥೆ ಜೊತೆಗೆ ಹಣ್ಣು ಹಂಪಲು ವಿತರಿಸಿದ್ದಲ್ಲದೆ ವಾನರಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಈ ವೇಳೆ ಮಾತನಾಡಿದ ರಮ್ಯಾ, ಜೀವನ ಪೂರ್ತಿ ಸಾಕಿ ಸಲಹಿದ ಪೋಷಕರನ್ನು ವಯಸ್ಸಾದ ಮೇಲೆ ಆಶ್ರಮಕ್ಕೆ ಕಳುಹಿಸುವುದು ನಿಜಕ್ಕೂ ದುಃಖದ ಸಂಗತಿ. ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗುವವರೆಗೂ ಯಾವುದೇ ಕಷ್ಟವಿಲ್ಲದೆ ಬೆಳೆಸುವ ಪೋಷಕರು ನಮ್ಮ ಜೀವನದ ಅಮೂಲ್ಯ ಆಸ್ತಿ. ಅಂತಹ ಪೋಷಕರನ್ನು ವೃದ್ಧಾಪ್ಯದಲ್ಲಿ ದೂರ ಮಾಡುವುದು ನೋವಿನ ವಿಷಯ. ಪೋಷಕರು ನಮ್ಮ ದೊಡ್ಡ ಸಂಪತ್ತು, ಅವರನ್ನು ಕಳೆದುಕೊಳ್ಳಬಾರದು ಎಂದರು. ಇಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದಾಗ ತಮ್ಮ ಅಜ್ಜಿ ನೆನಪಿಗೆ ಬಂದಿದ್ದಾರೆ. ಯುವಕರು ಶುಭ ಸಂದರ್ಭಗಳಲ್ಲಿ ಹುಟ್ಟುಹಬ್ಬದ ಹೆಸರಿನಲ್ಲಿ ದುಂದುವೆಚ್ಚ ಮಾಡುವ ಬದಲು ವೃದ್ಧರೊಂದಿಗೆ ಆಚರಿಸಿದರೆ ಹುಟ್ಟುಹಬ್ಬದ ಸಂತೋಷ ದ್ವಿಗುಣವಾಗುವುದರ ಜೊತೆಗೆ ಅದಕ್ಕೆ ಅರ್ಥಪೂರ್ಣತೆ ಕೂಡ ಸಿಗುತ್ತದೆ ಎಂದು ಹೇಳಿದರು. ಈ ಮಾನವೀಯ ಕಾರ್ಯಕ್ಕೆ ವೃದ್ಧಾಶ್ರಮದ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿ ರಮ್ಯಾ ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಆಯಸ್ಸು ಆರೋಗ್ಯ ನೀಡಲಿ ಎಂದು ಹಾರೈಸಿದರು. ಅನಿಸ್ತಿದೆ ಅವ್ರಿಗೂ ಯಾರು ಇಲ್ಲ ಅನ್ನೋ ಮನೋಭಾವನೆ ಬರೋದಿಲ್ಲ. ಪ್ಲಸ್ ನಮಗೂ ನಮ್ಮ ಅಜ್ಜಿ ತಾತಂದ್ರು ಇಲ್ಲಿದ್ದಾರೆ ಅಂತ ಒಂದು ಮನಸ್ಸಿಗೆ ನಮಗೂ ಅನ್ಸುತ್ತು. ಯಾಕಂದ್ರೆ ವಯಸ್ಸಾಗಿರೋರು ಅಂದ್ರೇನೆ ಏನೋ ಒಂದು ಇದಾಗಿ ನೋಡ್ತಾರೆ, ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಬಿಡಿ ಅಂತ. ಅವ್ರ ವಯಸ್ಸಲ್ಲಿ ನಮ್ಗೆ ಅರ್ಧ ವಯಸ್ಸು ಕೂಡ ಆಗಿಲ್ಲ ಹೇಳ್ಬೇಕಂದ್ರೆ. ಅವರು ಒಂದು ಇದಿರುತ್ತಲ್ಲ, ಏನು ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ದು ಏನೂ ಇಲ್ಲ. ತಿಳ್ಕೊಳೋದು ತುಂಬಾ ಇದೆ ಅವ್ರ ಹತ್ರ ನಾವು ಕಲಿಯೋದು ತುಂಬಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಭೇಟಿ ಕೊಡ್ತೀರಾ ಇಲ್ಲಿಗೆ? ಹೌದು ಸರ್, ನನ್ನ ಮಕ್ಕಳನ್ನು ಕರ್ಕೊ ಬರ್ಬೇಕಂತ ಅನ್ಕೊಂಡಿದೀನಿ. ಮುಂದೆ ನಮ್ಮ ಮಕ್ಳು ಬರ್ತಡೇ ಎಲ್ಲ ಇಲ್ಲೇ ಆಚರಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇಂಥ ಒಂದು ವೃದ್ಧರನ್ನ ಸಹಜವಾಗಿ ಎಲ್ಲರನ್ನು ಸಮಾಜ ತನ್ನ ಕುಟುಂಬದಿಂದ ದೂರ ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಹೇಳಕ್ ಬಯಸ್ತಾರೆ ಸರ್? ಇದು ತಪ್ಪು ಸರ್. ಯಾಕಂದ್ರೆ ಅವ್ರು ನಮ್ಮ ಮಕ್ಕಳನ್ನ ಬೆಳೆಸಿ, ನಮ್ಮ ಮಕ್ಕಳನ್ನ ಆಗ್ಲಿ ನಮ್ಮನ್ನೇ ಆಗ್ಲಿ ತುಂಬಾ ಸಾಕಿ ಸಲಹಿರ್ತಾರೆ. ಅವ್ರನ್ನ ನಾವು ಕೀಳಾಗಿ ನೋಡ್ಬಾರ್ದು. ಯಾವತ್ತಿದ್ರು ಅವ್ರಿಗೆ ವಯಸ್ಸಾಗಿದೆ, ಅವ್ರ ಮಕ್ಕಳ ತರ ಅಲ್ವಾ, ನಾವು ಚಿಕ್ಕ ಮಕ್ಕಳ ತರ ನೋಡ್ಕೋಬೇಕು. ಎಷ್ಟು ವರ್ಷ ಇರ್ತಾರೆ ಅವರು? ಹೋದ್ಮೇಲೆ ಮತ್ತೆ ನಮ್ಗೆ ಅವ್ರು ಸಿಗ್ತಾರಾ? ಸಿಗೋದಿಲ್ಲ. ಆತರ ನಾವು ಯೋಚನೆ ಮಾಡ್ಕೋಬೇಕು ಸರ್. ಇರೋವರೆಗೂ ಅವ್ರು ಏನೇ ಅನ್ಕೊಳ್ಳಿ, ಏನೇ ಆಡ್ಲಿ, ನಮ್ಮ ಮಕ್ಕಳ ತಪ್ಪು ಮಾಡಿದ್ರೆ ನಾವು ತಿದ್ಕೊಂಡು ಹೋಗ್ತೀವಲ್ವಾ, ಆತರ ತಿದ್ಕೊಂಡು ಹೋಗ್ಬೇಕಷ್ಟೇ. ಅದೇ ಸರ್, ನನ್ನ ಅಜ್ಜಿ ನೆನಪು ಬಂತು. ಈ ಜನರೇಷನ್ ಅಲ್ಲಿ ವಯಸ್ಸಾಗಿರೋರ್ಗೆ ನಾವು ರೆಸ್ಪೆಕ್ಟ್ ಕೊಡೋದು ಕಮ್ಮಿ ಆಗ್ಬಿಟ್ಟಿದೆ, ಮಕ್ಕಳಿಂದ ಆಗ್ಲಿ ಪ್ರತಿಯೊಂದು. ಅದಕ್ಕೋಸ್ಕರ ಇದನ್ನ ನಾವು ಮಕ್ಕಳಿಗೆ ಮುಂದೆ ಯಾರಿಗಾದ್ರೂ ನಾವು ಹೇಳ್ಬೋದು, ಈ ತರ ವೃದ್ಧಾಶ್ರಮದಲ್ಲಿ ಇವ್ರು ನಮಗೋಸ್ಕರ ಕಾತ್ಕೊಂಡಿರ್ತಾರೆ. ಹೇಳ್ಬೇಕಂದ್ರೆ ಅವ್ರ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ಫೀಲಿಂಗ್ಸು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ತರ ಕಾಣಿಸ್ತೀವಿ ನಾವು ಅವ್ರಿಗೂ ಸಹ. ಅದಕ್ಕೋಸ್ಕರ ನನಗೂ ಅಜ್ಜಿ ನೆನಪು ಬಂದಿರೋದಕ್ಕೆ ನನ್ನ ಹುಟ್ಟಿದಬ್ಬನ ಇಲ್ಲಿ ಮಾಡ್ಕೋಬೇಕಂತ ನಾನು ಇಲ್ಲಿ ಅನ್ಕೊಂಡು ಬಂದಿದ್ದೀನಿ. ಇವ್ರ ಜೊತೆ ಊಟ ಮಾಡ್ಕೊಂಡು ಮತ್ತೆ ಇವ್ರಿಗೆ ನಾವು ಕೈಯಿಂದ ಊಟ ತಿನ್ಸಿ ನಡ್ಸ್ಕೊಬೇಕು ಅನ್ಕೊಂಡ್ಬಿಟ್ಟು. ಸರ್ ಇದು 36ನೇದು ಸರ್. ಹೌದು ಸರ್, ಇದೇ ಫಸ್ಟ್ ಮೊದಲನೇ ಬಾರಿ ನಾನು ಮಾಡ್ತಿರೋದು ಈ ತರ. ಇಷ್ಟು ಖುಷಿಯಾಗಿ ಅಂದ್ರೆ ನನ್ಗೆ ಇವ್ರನ್ನೆಲ್ಲ ನೋಡಿ ತುಂಬಾ ಸಂತೋಷ ಅನ್ನಿಸ್ತು. ಯಾರು ಇಲ್ಲ ಅನ್ನೋ ಮನೋಭಾವನೆ ಅವ್ರಿಗೂ ಬರಬಾರ್ದು. ಅದಕ್ಕೋಸ್ಕರ ಸರ್ ಲಿಂಗಶೆಟ್ಟಿಪುರದಲ್ಲಿ ನಾವು ಬೆಳಕು ಸಂಜೀವಿನಿ ಮಹಿಳಾ ಸಂಘದಿಂದ ಅಧ್ಯಕ್ಷರಾಗಿದ್ದೀವಿ ಸರ್. ಇದೆ ಸರ್, ನನಗೆ ಅವಕಾಶ ಸಿಕ್ಕಿದ್ರೆ ನಾವು ಮಾಡ್ಬೇಕಂತಾನೆ ಇದೆ. ಅದು ದೇವ್ರ ಇಚ್ಛೆ ಸರ್, ಸಿಕ್ಕಿದ್ರೆ ಮಾಡ್ತೀವಿ. ಈ ವೇಳೆ ಲಾವಣ್ಯ, ಸೌಂದರ್ಯ, ವರಲಕ್ಷ್ಮಿ, ಕಿಶೋರ್, ನಾಗೇಶ್, ನಂದಾ, ನಾಗ ಇನ್ನೂ ಹಲವರು ಹಾಜರಿದ್ದರು. Many happy returns of the day. May God all your choices blessings.